ಮೇಕಪ್ ಮಾಡೋದು ಓಕೆ, ಮೇಕಪ್ಪನ್ನು ತೆಗೆಯೋದು ಯಾವ ಥರ ಅಂತ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಕೂಡ ಹಾಗೇನೆ ನಿಮ್ಮ ಥರನೇ ಫಸ್ಟಿಗೆ ಸೋಪೆಲ್ಲ ಹಾಕಿ ಮೇಕಪ್ಪನ್ನು ಡೈರೆಕ್ಟಾಗಿ ತೆಗಿತಾ ಇದ್ದೆ. ಆಗ ನಮ್ಮದು ಸ್ಕಿನ್ನಿಗೆ ಬ್ರೇಕ್ಔಟ್ಸು ಪಿಂಪಲ್ಸ್ ಎಲ್ಲ ಬರಲಿಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ನಾನು ಈಗ ಯಾವ ಥರ ನನ್ನ ಮೇಕಪ್ಪನ್ನು ರಿಮೂವ್ ಮಾಡ್ತೇನೆ ಅಂದರೆ, ಮೈಸೆಲರ್ ವಾಟರ್ ಗಾರ್ನಿಯರ್ ಅವರದು ಸಿಗತ್ತಲ್ವ, ಅದನ್ನು ಒಂದು ಸ್ಪಾಂಜಿಗೆ ಸ್ವಲ್ಪ ಹಾಕಿ ಈ ಥರ ನಾನು ರಿಮೂವ್ ಮಾಡಲಿಕ್ಕೆ ಈಗ ಟ್ರೈ ಮಾಡ್ತಾ ಇದ್ದೇನೆ. ಈಗ ನಮ್ಮದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಉಂಟು. ಸೊ ಈ ಥರ ನಿಮ್ಮದು ಮೈಸೆಲರ್ ವಾಟರ್ ಹಾಕಿ ರಿಮೂವ್ ಮಾಡುವಾಗ ಎಲ್ಲ ಥರದ ವಾಟರ್ ಪ್ರೂಫ್ ಆಗಲಿ ಸ್ವೆಟ್ ಪ್ರೂಫ್ ಆಗಲಿ ಯಾವುದೇ ಥರದ ಎಷ್ಟೇ ಹಠವಾದಂತಹ ಮೇಕಪ್ ಆದರೂ ಕೂಡ ಇದರಲ್ಲಿ ನಿಮಗೆ ಒಳ್ಳೆಯದಾಗಿ ರಿಮೂವ್ ಆಗುತ್ತೆ. ಸೊ ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೋಪಲ್ಲೆಲ್ಲ ಡೈರೆಕ್ಟಾಗಿ ಮೇಕಪ್ಪನ್ನು ತೆಗೆಯೋದಕ್ಕಿಂತ ಫಸ್ಟಿಗೆ ಈ ಥರ ಮೈಸೆಲರ್ ವಾಟರಿಂದ ರಿಮೂವ್ ಮಾಡಿ ಆಮೇಲೆ ಒಂದೊಳ್ಳೆ ಕ್ಲೆನ್ಸರಿಂದ ಮುಖವನ್ನು ಕ್ಲೆನ್ಸ್ ಮಾಡಿ. ನಾನಿಲ್ಲಿ ಯಾವುದೇ ಥರದ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನ್ನದು ಓನ್ ಆಗಿ ನಾನು ಯೂಸ್ ಮಾಡಿ ನನಗೆ ಯೂಸ್ ಆದಂತಹ ಪ್ರಾಡಕ್ಟ್ಸನ್ನು ಮಾತ್ರ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಈಗ ಮಿನಿಮಲಿಸ್ಟಿಂದ ಕ್ಲೆನ್ಸರನ್ನು ತೆಗೆದು ಫಸ್ಟಿಗೆ ಒಂದು 5 ನಿಮಿಷ ಚೆನ್ನಾಗಿ ಮುಖವನ್ನು ಮಸಾಜ್ ಮಾಡ್ಕೋತೀನಿ. ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸಿಗ್ತದೆ. ಸೊ ಎವ್ರಿ ಟೈಮ್ ನಾವು ಫೇಸ್ ವಾಶ್ ಮಾಡುವಾಗ ಈ ಥರ ಒಂದು 5 ನಿಮಿಷ ಒಳ್ಳೆ ಮಸಾಜ್ ಮಾಡಿದರೆ ನಮ್ಮ ಫೇಸಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವೇ ನೋಡ್ಬೋದು ನನ್ನದು ಎಲ್ಲ ಮೇಕಪ್ ಕೂಡ ಒಳ್ಳೆಯದಾಗಿ ರಿಮೂವ್ ಆಗಿದೆ. ನಾವು ಯಾವಾಗಲೂ ಮುಖವನ್ನು ರಬ್ ಮಾಡದೆ ಈ ಥರ ಡ್ಯಾಬ್ ಮಾಡಿದರೆ ನಮ್ಮ ಮುಖ ತುಂಬ ಸಾಫ್ಟ್ ಆಗಿರ್ತದೆ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಎನಿಸ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.